ये दहन हो उन शक्तियों का जो जातिवाद और क्षेत्रवाद के नाम पर मां भारती को बांटने का प्रयास करते। ಪ್ರಧಾನಿ ಮೋದಿಯವರು ಕಳೆದ ವರ್ಷ ದಿಲ್ಲಿಯ ದಸರಾ ಉತ್ಸವದಲ್ಲಿ ವೀರಾವೇಶದ ಭಾಷಣ ಮಾಡ್ತಾ ಈ ದೇಶದಿಂದ ಜಾತೀಯತೆ ಪ್ರಾದೇಶಿಕತೆಯನ್ನ ಕಿತ್ತೊಗೆಯಿರಿ ಅಂತ ಜನರಿಗೆ ಕರೆ ಕೊಟ್ಟಿದ್ರು. ಜಾತೀಯತೆಯ ಬಗೆಗಿನ ಅವರ ಈ ಹೇಳಿಕೆಗೂ ಅವರ ಪಕ್ಷ ಪ್ರತಿಪಾದಿಸುವ ಮನುವಾದದ ಸಿದ್ಧಾಂತಕ್ಕೂ ಎಂಥ ದ್ವಂದ್ವ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ಆದರೆ ಪ್ರಾದೇಶಿಕತೆ ಅನ್ನೋದು ಈ ದೇಶದ ಬಹುತ್ವದ ಐಡೆಂಟಿಟಿ, ಒಕ್ಕೂಟ ವ್ಯವಸ್ಥೆಯ ಅಡಿಪಾಯ, ನಮ್ಮ ಸಂವಿಧಾನದ ಆಶಯ. ಅಂತಹ ಪ್ರಾದೇಶಿಕತೆಯನ್ನೇ ಕಿತ್ತೊಗೆಯಿರಿ ಅಂತ ಅವರು ಘೋಷಿಸಲು ಮುಖ್ಯ ಕಾರಣ ಪ್ರಾದೇಶಿಕ ಪಕ್ಷಗಳ ಮೇಲೆ ಅವರಿಗಿದ್ದ ಅಸಹನೆ ಎಂದರೂ ತಪ್ಪಲ್ಲ. ಪ್ರಾದೇಶಿಕತೆಯನ್ನು ನಿರೂಪಿಸಲು ಪ್ರಾದೇಶಿಕ ಪಕ್ಷಗಳಷ್ಟೇ ಮಾನದಂಡವಲ್ಲವಾದರೂ ಪ್ರಾದೇಶಿಕತೆಯ ಹಲವು ಆಯಾಮಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವವೂ ಒಂದು. ಆದರೆ ಧರ್ಮ ಮತ್ತು ರಾಷ್ಟ್ರೀಯತೆಯ ಮೇಲೆ ರಾಜಕಾರಣ ಮಾಡೋ ಬಿಜೆಪಿಗೆ ಕಾಂಗ್ರೆಸ್, ಕಮ್ಯುನಿಸ್ಟ್ ತರಹದ ರಾಷ್ಟ್ರೀಯ ಪಕ್ಷಗಳನ್ನು ಕಟ್ಟಿ ಹಾಕುವುದಕ್ಕಿಂತ ಪ್ರಾದೇಶಿಕ ಪಕ್ಷಗಳ ಜೊತೆ ಸೆಣಸಾಡುವುದು ಕಷ್ಟದ ಕೆಲಸ. ಯಾಕಂದರೆ ಬಹುಪಾಲು ಪ್ರಾದೇಶಿಕ ಪಕ್ಷಗಳು ಜಾತಿಯ ನೆಲೆಗಟ್ಟಿನ ಮೇಲೆ ರೂಪುಗೊಂಡಿರುವುದರಿಂದ ಧರ್ಮದಂತಹ ಭಾವನಾತ್ಮಕ ವಿಷಯವನ್ನು ಬಿಜೆಪಿ ಮುನ್ನೆಲೆಗೆ ತರುತ್ತಿದ್ದಂತೆಯೇ ಪ್ರಾದೇಶಿಕ ಪಕ್ಷಗಳ ಜಾತಿ ಕೆಮಿಸ್ಟ್ರಿ ಎದ್ದು ನಿಲ್ಲುತ್ತೆ. ಹಾಗಾಗಿಯೇ ಮೋದಿಯವರು ಪ್ರಾದೇಶಿಕತೆಯನ್ನು ಅರ್ಥಾತ್ ಪ್ರಾದೇಶಿಕ ಪಕ್ಷಗಳನ್ನು ಕಿತ್ತೆಸೆಯಲು ಕರೆ ಕೊಟ್ಟಿದ್ರು. ವಿಪರ್ಯಾಸ ಅಂದರೆ ಯಾವ ಪ್ರಾದೇಶಿಕತೆಯನ್ನು ಕಿತ್ತೆಸೆಯೋಕೆ ಮೋದಿ ಉತ್ಸುಕರಾಗಿದ್ರೋ ಈಗ ಅದೇ ಪ್ರಾದೇಶಿಕ ಪಕ್ಷಗಳಾದ ಜೆಡಿಯು ಮತ್ತು ಟಿಡಿಪಿ ಮೋದಿ ಸರ್ಕಾರಕ್ಕೆ ಊರುಗೋಲಾಗಿವೆ. ಕಾಲ ಎಲ್ರಿಗೂ ಪಾಠ ಕಲಿಸುತ್ತೆ ಅನ್ನೋ ಮಾತು ಇದೇ ಇರಬೇಕು. ಅಂದಹಾಗೆ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಕುಟುಂಬ ರಾಜಕಾರಣದ ವಿರುದ್ಧವೂ ಬಿಜೆಪಿ, ಮುಖ್ಯವಾಗಿ ಮೋದಿಯವರು ನಿರಂತರವಾಗಿ ಹರಿಹಾಯುತ್ತಲೇ ಬರುತ್ತಿದ್ರು. ಆದರೆ ಈಗ ಅದೇ ಕುಟುಂಬ ರಾಜಕಾರಣದ ಪ್ರಾದೇಶಿಕ ಪಕ್ಷಗಳ ಆಶ್ರಯ ಪಡೆಯಬೇಕಾಗಿದೆ. ಎನ್.ಟಿ. ರಾಮರಾವ್ ಅವರಿಂದ ಸ್ಥಾಪನೆಯಾಗಿ ಈಗ ಅವರ ಅಳಿಯ ಚಂದ್ರಬಾಬು ನಾಯ್ಡು ಮುನ್ನಡೆಸುತ್ತಿರುವ, ಮುಂದೆ ಅವರ ಮಗ ನಾರಾ ಲೋಕೇಶ್ ಭಾವಿ ನಾಯಕನಾಗಿ ಗುರುತಿಸಿಕೊಳ್ತಿರೋ ಟಿಡಿಪಿ ಇಲ್ಲದೆ ಹೋದರೆ ಮೋದಿಯವರ ಸಮ್ಮಿಶ್ರ ಸರ್ಕಾರಕ್ಕೆ ಅಸ್ತಿತ್ವವೇ ಇಲ್ಲ. ಕಾಲಾಯ ತಸ್ಮೈ ನಮಃ.